prime success for better future. Hi, namaste ellarigu. Welcome to our channel, and this video is on about various previous year questions on ratios and proportions. So ratio proportions alli baruvantaha main previous year questions anna ondishtu questions anna ee class alli ee video dalli ಹೇಳ್ತಾ ಇದ್ದೇನೆ. ಓಕೆ, ಸೊ ಮೇನ್ಲಿ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್ ಅಂದರೆ ಇಟ್ಸ್ ಅಬೌಟ್ ಡಿಫ್ರೆಂಟ್ ರೇಷಿಯೋಸ್ x:y. ಪ್ರಪೋರ್ಷನ್ಸ್ ಅಂದರೆ ಎರಡು ರೇಷಿಯೋನ ಕಂಪೇರ್ ಮಾಡ್ತಾ ಇದ್ದರೆ ಅದನ್ನು ಪ್ರಪೋರ್ಷನ್ಸ್ ಅಂತ ಹೇಳ್ತಾರೆ. ಸೊ ಹೀಗೆ x:y ನಾವು x/y ಫಾರ್ಮೆಟಲ್ಲಿ ಬರಿಬೋದು, p:q ಅನ್ನು ನಾವು p/q ಫಾರ್ಮೆಟಲ್ಲಿ ಬರಿಬೋದು. ಸೊ ಇದು ಕಂಪೇರಿಂಗ್ ಮಾಡ್ತಾ ಇದ್ದರೆ ಇಟ್ಸ್ ಅಬೌಟ್ ಪ್ರಪೋರ್ಷನ್ಸ್, ಆ್ಯಂಡ್ ಈ ಥರ ಬರೀ ರೇಷಿಯೋದಲ್ಲಿದ್ದರೆ ಅದನ್ನು ನಾರ್ಮಲ್ ರೇಷಿಯೋಸ್ ಅಂತ ಹೇಳ್ತಾರೆ. ಓಕೆ, ಸೊ ಹೇಗೆ ಯಾವುದೆಲ್ಲ ಪ್ರೀವಿಯಸ್ ಇಯರಲ್ಲಿ ಬಂದಿದೆ ಅನ್ನೋದನ್ನ ನೋಡೋಣ. ಓಕೆ, ಸೊ ಫಸ್ಟ್ ಕ್ವೆಶ್ಚನ್. ಓಕೆ, ಸೊ RRB ಕ್ಲರ್ಕ್ ಪ್ರಿಲಿಮ್ಸಲ್ಲಿ ಬಂದ 2023 ಲಾಸ್ಟ್ ಇಯರ್ ಬಂದ ಕ್ವೆಶನ್ ಇದು. ಓಕೆ, ಸೊ ಕ್ವೆಶನ್ ನೋಡಿ. ಅ ಮಿಕ್ಸ್ಚರ್ ಆಫ್ ಸ್ಪಿರಿಟ್ ಆ್ಯಂಡ್ ವಾಟರ್ ಮೆಷರ್ಸ್ 90 ಲೀಟರ್ಸ್. ಟೋಟಲ್ ಸ್ಪಿರಿಟ್, ಓಕೆ ಚೇಂಜ್ ದ ಕಲರ್. ಸೊ ಟೋಟಲ್ ಸ್ಪಿರಿಟ್ ಮತ್ತು ವಾಟರ್ ಟೋಟಲ್ 90 ಲೀಟರ್ಸ್ ಉಂಟು. ಓಕೆ, ಸೊ ನೆಕ್ಸ್ಟ್ ಇಟ್ ಕಂಟೈನ್ಸ್ 20% ಆಫ್ ವಾಟರ್. ಸೊ ಇದರಲ್ಲಿ ವಾಟರ್ ಕಂಟೆಂಟ್ 20% ಉಂಟು. ಹಾಗಾದರೆ ಉಳಿದದ್ದು ಸ್ಪಿರಿಟ್ ಎಷ್ಟು ಕಂಟೆಂಟ್ ಸ್ಪಿರಿಟ್ ಉಂಟು? 100% 20% ವಾಟರ್ ಇದೆ ಅಂದರೆ ದ ರೆಸ್ಟ್ ಆಫ್ ದ 80% ಮಸ್ಟ್ ಬಿ ಸ್ಪಿರಿಟ್ ಇಟ್ ಸೆಲ್ಫ್, ರೈಟ್? ಸೊ ಹಾಗಾದರೆ ಸ್ಪಿರಿಟ್ ಟು ವಾಟರ್ ರೇಷಿಯೋನ ನಾವೀಗ ಬರೀಬೇಕು. ಸೊ ಸ್ಪಿರಿಟಿದು ವ್ಯಾಲ್ಯೂ 80, ವಾಟರಿದು ವ್ಯಾಲ್ಯೂ 20% ಅಲ್ವಾ? ಸೊ ಡೈರೆಕ್ಟ್ಲಿ ಕ್ಯಾನ್ಸಲ್ ಮಾಡ್ಬೋದು. 2 1s 2 4s ಅಂದರೆ 4:1 ಆಯಿತು. ಯಾಕಂದರೆ ಇದನ್ನ ಈ ಥರ ಕ್ವೆಶನ್ಸ್ ಬಂದಾಗ ಯೂಶ್ವಲಿ ರೇಷಿಯೋ ಕಾನ್ಸೆಪ್ಟಲ್ಲಿ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ಐ ಹ್ಯಾವ್ ಐ ಹ್ಯಾವ್ ಚೇಂಜ್ ದ ವ್ಯಾಲ್ಯೂಸ್ ಇನ್ ಟು ರೇಷಿಯೋಸ್ ಆ್ಯಂಡ್ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಸೊ ಸ್ಟಾರ್ಟಿಂಗ್ ವಾಟರ್ ಕಂಟೆಂಟ್ 20% ಇದೆ. ಸೊ ಉಳಿದದ್ದು ರೆಸ್ಟ್ ಆಫ್ ದ 80% ಮಸ್ಟ್ ಬಿ ಸ್ಪಿರಿಟ್. ಓಕೆ, ನೆಕ್ಸ್ಟ್ ಈ 90 ಲೀಟರ್ಸನ್ನು ಹಾಗೆ ಇಟ್ಕೊಳ್ಳಿ. ಏನು ಮಾಡೋದು ಅಂತ ನೆಕ್ಸ್ಟ್ ಹೇಳ್ತೇನೆ. ಹೌ ಮಚ್ ವಾಟರ್ ಶುಡ್ ಬಿ ಆ್ಯಡೆಡ್. ಸೊ ಈಗ ಇದಕ್ಕೆ ವಾಟರ್ ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ಮಿಲ್ಕ್ ಕಾನ್ಸ್ಟೆಂಟ್ ಆಗಿ ಉಂಟು. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಮಿಲ್ಕ್ ಈಸ್ ಕಾನ್ಸ್ಟೆಂಟ್ ಆ್ಯಂಡ್ ಓನ್ಲಿ ದ ವಾಟರ್ ಇಸ್ ಚೇಂಜ್. ಓಕೆ, how much water should be added to it so that the water may change it to 50%. ಸೊ ಹಾಕಿದ ತಕ್ಷಣ ವಾಟರ್ 50%ಗೆ ಚೇಂಜ್ ಆಗಬೇಕು. ಹಾಗಾದರೆ ಉಳಿದದ್ದು ಸ್ಪಿರಿಟ್ ಎಷ್ಟಿದೆ ಅದು ಕೂಡ 50%ಗೆ ಚೇಂಜ್ ಆಗಬೇಕು. ಸೊ 50/50 ರೇಷಿಯೋ 1:1 ಅಲ್ವಾ? ಸೊ ಚೇಂಜ್ ಆದ ಮೇಲೆ ಆಗಿರೋದು ರೇಷಿಯೋ 1:1. ಸೊ ಒರಿಜಿನಲ್ಲಿ 4:1 ಇತ್ತು. ಆಫ್ಟರ್ ಆ್ಯಡಿಂಗ್ ಸಮಥಿಂಗ್ ವಾಟರ್ ಆ್ಯಡ್ ಮಾಡಿದಾಗ 1:1ಗೆ ಚೇಂಜ್ ಆಗಿದೆ. ಸೊ ಇಲ್ಲಿ ವಾಟರ್ ಈಸ್ ಆ್ಯಡೆಡ್ ಆ್ಯಂಡ್ ದ ಮಿಲ್ಕ್ ಶುಡ್ ಬಿ ಕಾನ್ಸ್ಟೆಂಟ್. ಸಾರಿ, ಮಿಲ್ಕ್ ಅಲ್ಲ, ಸಾರಿ, ಸ್ಪಿರಿಟ್ ಶುಡ್ ಬಿ ಕಾನ್ಸ್ಟೆಂಟ್, ವಾಟರ್ ಅಲ್ಲ. ಸೊ ಹಾಗಾದರೆ ಇಲ್ಲಿ ರೇಷಿಯೋನ ನೀವು ರೆಫರ್ ಮಾಡಿ. ವಾಟರ್ ಆ್ಯಡ್ ಮಾಡಿರೋದು ನಾಟ್ ದ ಸ್ಪಿರಿಟ್. ಹಾಗಾದರೆ ರೇಷಿಯೋದಲ್ಲಿ ನೀವು ಸ್ಪಿರಿಟಿದು ವ್ಯಾಲ್ಯೂನ ಈಕ್ವಲ್ ಮಾಡಲಿಕ್ಕೆ ನೋಡಬೇಕು. ಅಂದರೆ ಇಲ್ಲಿ ಇದೆರಡು ಈಕ್ವಲ್ ಇರಬೇಕು. ಯಾಕಂದರೆ ಇದು ಮಾತ್ರ ಆ್ಯಡ್ ಮಾಡಿ ಅಲ್ಲಿ 1:1 ಈಕ್ವಲ್ ಉಂಟು ಅಲ್ಲ, ಬಿಕಾಸ್ ವಾಟರ್ ಆ್ಯಡ್ ಮಾಡಿದ್ದು. ಸೊ ಶಾರ್ಟ್ಕಟ್ಟಲ್ಲಿ ಏನು ಮಾಡಬೇಕು, ಯಾವುದು ಆ್ಯಡ್ ಮಾಡಿದ್ದಾರೆ ಅದನ್ನು ಬಿಟ್ಟು ಯಾವುದು ಆ್ಯಡ್ ಮಾಡಲಿಲ್ಲ ಆ ವ್ಯಾಲ್ಯೂನ ಈಕ್ವೇಟ್ ಮಾಡಲಿಕ್ಕೆ ನೋಡು. ಸೊ ಇಲ್ಲಿ 4 ಇದೆ, ಇಲ್ಲಿ 1 ಇದೆ. ಸೊ ಇದೆರಡು ಈಕ್ವಲ್ ಆಗಬೇಕಂದ್ರೆ ಬೆಟರ್ ನಾನು ಇಲ್ಲಿ ಇಂಟು 4 ಮಾಡ್ತೀನಿ. ಸೊ ಆಗ ರೇಷಿಯೋ ಏನಾಯಿತು, 4:4ಗೆ ಚೇಂಜ್ ಆಗ್ತದೆ. ಸೊ ಇಲ್ಲಿ 4 ಈಕ್ವಲ್ ಆಯಿತು. ಸೊ ನಾವು ದ ಸ್ಪಿರಿಟ್ ವ್ಯಾಲ್ಯೂ ಇಸ್ ಸೇಮ್ ಆ್ಯಂಡ್ ದ ಮಿಲ್ಕ್ ವ್ಯಾಲ್ಯೂ ಇಸ್ ಇನ್ಕ್ರೀಸ್ಡ್. ಎಷ್ಟು ಇನ್ಕ್ರೀಸ್ ಆಗಿದೆ? 3 ಪೋರ್ಷನ್ ಇನ್ಕ್ರೀಸ್ ಆಗಿದೆ, ಕರೆಕ್ಟ್ ಅಲ್ವಾ? ಓಕೆ, ಸೊ ಈಗ ವಿ ಹ್ಯಾವ್ ಟು ಯೂಸ್ ದ ಹಿಂಟ್ 90 ಲೀಟರ್ಸ್. ಸೊ ಒರಿಜಿನಲಿ ಸ್ಪಿರಿಟ್ ಆ್ಯಂಡ್ ವಾಟರ್ ಸೇರಿಸಿದರೆ 90 ಲೀಟರ್ ಇದೆ. ಸೊ ನಮ್ಮ ರೇಷಿಯೋದಲ್ಲಿ ಸ್ಪಿರಿಟ್ ಆ್ಯಂಡ್ ವಾಟರ್ ಸೇರಿದರೆ 5 ಪೋರ್ಷನ್ ಉಂಟು. ಸೊ ನಮ್ಮ ರೇಷಿಯೋದಲ್ಲಿ 5 ಪೋರ್ಷನ್, ನಮ್ಮ ರೇಷಿಯೋದಲ್ಲಿ 5 ಪೋರ್ಷನ್ಸ್. ಅವರ ಒರಿಜಿನಲ್ ವ್ಯಾಲ್ಯೂವಲ್ಲಿ ಮಿಲ್ಕ್, ಸ್ಪಿರಿಟ್ ಮತ್ತು ವಾಟರ್ ಇದು 90 ಅಂತ ಹೇಳಿದ್ದಾರೆ. ಸೊ ಈ 5 is 19. ಕ್ವೆಶನ್ ಕೇಳಿದ್ದು ಹೌ ಮಚ್ ವಾಟರ್ ಶುಡ್ ಬಿ ಆ್ಯಡೆಡ್. ಸೊ ಇಲ್ಲಿ 3 ಪೋರ್ಷನ್ ವಾಟರ್ ಆ್ಯಡ್ ಆಗಿದೆ. ಸೊ 3 ಅಂದರೆ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ ಕೂಡ ಮಾಡ್ಬೋದು, ಅಥವಾ 590 ಆಗಲಿಕ್ಕೆ
18 ಇಂಟು ಮಾಡಬೇಕು. ಸೊ ಇಲ್ಲೂ ಕೂಡ 18 ಇಂಟು ಮಾಡಿ 18 3s 54. ಸೊ ಆಪ್ಷನ್ ಸಿ 54 ಲೀಟರ್ ಕರೆಕ್ಟ್. ಸೊ ಕರೆಕ್ಟಾಗಿ ನೋಡಿ ಯಾವುದು ಕೊಟ್ಟಿದ್ದಾರೆ ಅದನ್ನ ಹಾಗೆ ಇಟ್ಕೊಂಡು ಯಾವುದು ಆ್ಯಡ್ ಮಾಡಬೇಕು ಅದನ್ನು ಲೈಕ್ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದನ್ನ ಫೈಂಡ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಯಾವುದು ಕಾನ್ಸ್ಟೆಂಟ್ ಉಂಟು, ಮಿಲ್ಕ್ ವ್ಯಾಲ್ಯೂ ಹೇಳಿದೆ, ಮಿಲ್ಕ್ ಕಾನ್ಸ್ಟೆಂಟ್ ಇದೆ ಅಥವಾ ಸ್ಪಿರಿಟ್ ಕಾನ್ಸ್ಟೆಂಟ್ ಇದೆ ಅಂದರೆ ಆ ವ್ಯಾಲ್ಯೂನ ಈಕ್ವಲ್ ಮಾಡಲಿಕ್ಕೆ ನೋಡಬೇಕು. ಅಂದರೆ ಸೇಮ್ ಇದ್ದರೆ ಚೇಂಜ್ ಆಗಲಿಲ್ಲ, ಸೊ ಅದು ಇನ್ನೊಂದು ಪೋರ್ಷನ್ ಚೇಂಜ್ ಆಗಿದೆ, ಎಷ್ಟು ಚೇಂಜ್ ಆಗಿದೆ ಅಂತ ಕಂಪೇರ್ ಮಾಡಲಿಕ್ಕೆ ಆಗ್ತದೆ. ಸೊ ಸಿನ್ಸ್ ಇಲ್ಲಿ ವಾಟರ್ ಮಾತ್ರ ಆ್ಯಡ್ ಆಗಿದೆ, ಸ್ಪಿರಿಟ್ ಕಾನ್ಸ್ಟೆಂಟ್ ಇದೆ ಅಂದರೆ ಇದೆರಡನ್ನು ಈಕ್ವೇಟ್ ಮಾಡಲಿಕ್ಕೆ ನೋಡಿದೆ. ಸೊ ಈಕ್ವಲ್ ಮಾಡಿದ ಮೇಲೆ ವಾಟರ್ ಎಷ್ಟು ಜಾಸ್ತಿ ಆಗಿದೆ 3 ಪೋರ್ಷನ್. ಸೊ 3 ಅಂದರೆ ಎಷ್ಟು ಅಂತ ನೋಡ್ಕೊಂಡು ಹೋಗಲಿಕ್ಕೆ. ಓಕೆ ನೆಕ್ಸ್ಟ್ ಕ್ವೆಶನ್. ಸೊ ಇದು RRB ಕ್ಲರ್ಕ್ 2022 ಅಲ್ಲಿ ಬಂದಿರುವಂಥ ಕ್ವೆಶನ್. 2 ವೆಸಲ್ಸ್ ಕಂಟೈನ್ಸ್ ಮಿಲ್ಕ್ ಆ್ಯಂಡ್ ವಾಟರ್ ಇನ್ ದ ರೇಷಿಯೋ 3. ಓಕೆ, ಸೊ 1 ವೆಸಲಲ್ಲಿ ಮಿಲ್ಕ್ ಟು ವಾಟರ್ 3:5 ಪೋರ್ಷನ್ ಇದೆ, ಇನ್ನೊಂದರಲ್ಲಿ ಮಿಲ್ಕ್ ಆ್ಯಂಡ್ ವಾಟರ್ 5:3 ಇದೆ. ಸೊ ಇದು 1 ಪೋರ್ಷನ್, ಇದು 1 ಪೋರ್ಷನ್. ಫೈಂಡ್ ದ ರೇಷಿಯೋ ಇನ್ ವಿಚ್ ದೀಸ್ ಆರ್ ಟು ಬಿ ಮಿಕ್ಸ್ಡ್ ಟು ಗೆಟ್ ಅ ನ್ಯೂ ಮಿಕ್ಸ್ಚರ್ ಇನ್ ವಿಚ್ ದ ರೇಷಿಯೋ ಆಫ್, ಇದನ್ನ ಮಿಕ್ಸ್ ಮಾಡಿದ್ದಾರೆ, ಎಷ್ಟು ಪೋರ್ಷನಲ್ಲಿ ಮಿಕ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ, ಅಂದರೆ X:Y ಪೋರ್ಷನಲ್ಲಿ ಮಿಕ್ಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳು. ಅಂದರೆ ಇಲ್ಲಿಂದ X ಪೋರ್ಷನ್, ಇಲ್ಲಿಂದ Y ಪೋರ್ಷನ್ ಬಂದಿದೆ. ಓಕೆ, ಇನ್ ದ ನ್ಯೂ ಮಿಕ್ಸ್ಚರ್ ದ ರೇಷಿಯೋ ಚೇಂಜಸ್ ಟು 3:4 ಅಂತ ಹೇಳಿದ್ದಾರೆ. 3:5, 5:3, 3:4. ಓಕೆ, ಈಗ ನಾವು ಇಲ್ಲಿ ಪೋರ್ಷನ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಇಲ್ಲಿ ಮಿಲ್ಕಿದು ಪೋರ್ಷನ್ 3:5, ಮಿಲ್ಕಿದು ಪೋರ್ಷನ್ 3/5, ವಾಟರ್ ಇದು ಪೋರ್ಷನ್ 3/8, ವಾಟರ್ ಪೋರ್ಷನ್ 5/8. ಇಲ್ಲಿ ಮಿಲ್ಕ್ ಪೋರ್ಷನ್ 5/8, ವಾಟರ್ ಪೋರ್ಷನ್ 3/8. ಯೂಸಿಂಗ್ ದಿಸ್ ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ. ಸೊ ನಾನು ಇದನ್ನ ಇಲ್ಲಿ ಬರ್ಕೊಳ್ತೇನೆ ವಾಪಸ್ಸು. ಸೊ ಒರಿಜಿನಲಲ್ಲಿ 3:5 ಇದೆ, ಇನ್ನೊಂದರಲ್ಲಿ 5:3 ಇದೆ. ಮಿಕ್ಸ್ ಮಾಡಿದಾಗ 3:4ಗೆ ಬರಬೇಕು ಅಂದಿದ್ದಾರೆ. ಓಕೆ, ಸೊ ಇಲ್ಲಿ 3/8 ಮಿಲ್ಕ್ ಇದೆ, 5/8 ವಾಟರ್ ಇದೆ. ಇದು ಮಿಲ್ಕ್ ಇಷ್ಟು ವಾಟರ್ ಆಯಿತಾ. ಇಲ್ಲಿ 5/8 ಮಿಲ್ಕ್ ಇದೆ, 3/8 ವಾಟರ್ ಇದೆ. ಸೊ ನಾನೀಗ ಮಿಲ್ಕ್ ಇಷ್ಟು ವಾಟರ್ ಡೈರೆಕ್ಟಾಗಿ ಬರೀತೇನೆ. ಇಲ್ಲಿಂದ X ಪೋರ್ಷನ್ ಬಂದಿದೆ, ಇಲ್ಲಿಂದ Y ಪೋರ್ಷನ್ ಬಂದಿದೆ ಅಂತ ಅಂದ್ಕೊಳ್ಳಿ. ಸೊ ಈಗ ನಾವು ಮಿಲ್ಕ್ ಫ್ರಮ್ ದ ಫಸ್ಟ್ ಕಂಟೈನರಿಂದ ಮಿಲ್ಕ್ ಎಷ್ಟು ಪೋರ್ಷನ್ ಬಂದಿದೆ 3/8, ಅದು ಕೂಡ X ಅಮೌಂಟ್ ಬಂದಿದೆ. ನೆಕ್ಸ್ಟ್ ಸೆಕೆಂಡ್ ಕಂಟೈನರಿಂದ ಮಿಲ್ಕ್ ಎಷ್ಟು ಬಂದಿದೆ ನೋಡು, ಇಲ್ಲಿ 5/8 ಇದೆ. ಸೊ 5, ಓಕೆ, ಸೊ 5/8 Y ಪೋರ್ಷನ್ ಬಂದಿರೋದು ಡಿವೈಡೆಡ್ ಬೈ ಕೆಳಗೆ ವಾಟರ್ ಫ್ರಮ್ ದ ಫಸ್ಟ್ ಕಂಟೈನರ್ ಇದು 5/8, ಅದರಲ್ಲಿ X ಪೋರ್ಷನ್ ಬಂದಿದೆ. ಸೊ ಸಿಮಿಲರ್ಲಿ ಸೆಕೆಂಡಿಂದ ವಾಟರ್ 3/8 Y ಕಂಟೈಂಟ್ ಬಂದಿದೆ. ಸೊ ಇಲ್ಲಿ ಮಿಕ್ಸ್ ಆದಮೇಲೆ ನ್ಯೂ ರೇಷಿಯೋ 3:4 ಅಂದಿದ್ದಾರೆ. ಅಂದರೆ ಮಿಲ್ಕ್ 3 ಪೋರ್ಷನ್, 3 ವ್ಯಾಲ್ಯೂ, ವಾಟರ್ 4 ವ್ಯಾಲ್ಯೂ. ಸೊ ಹಾಗಾದರೆ ದಿಸ್ ಇಸ್ ಈಕ್ವಲ್ ಟು 3/4. ಈಗ ಏನು ಮಾಡೋದು, ಸಿಂಪ್ಲಿಫೈ ಮಾಡಲಿಕ್ಕಾದ್ರೆ ಸಿಂಪ್ಲಿಫೈ ಮಾಡೋದು, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಆಪ್ಷನ್ಸ್, ಆಗ ಬೇಗ ಸಿಗ್ತದೆ. ಬೆಟರ್ ಇಲ್ಲಿ ಏನಾದರೂ ಫಸ್ಟ್ ಸಿಂಪ್ಲಿಫೈ ಆಗುತ್ತಾ ನೋಡಬೇಕು. ಸೊ ಇಲ್ಲಿ ಬೇಸಲ್ಲಿ 8 ಅಂದರೆ ಡಿನಾಮಿನೇಟರಲ್ಲಿ ಎಲ್ಲದರಲ್ಲೂ 8 ಕಾಮನ್ ಇದೆ. ಸೊ ಬೆಟರ್ ವಿಲ್ ಕ್ಯಾನ್ಸಲ್ 8 ಫ್ರಮ್ ಆಲ್ ದ ವ್ಯಾಲ್ಯೂಸ್. ಸೊ ಆಗ ನಿಮಗೆ ಉಳಿದದ್ದು 3x + 5y ಬೈ 5x + 3y ಈಕ್ವಲ್ ಟು 3/4. ಸೊ ಈಗ ಆಪ್ಷನ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಎಕ್ಸ್ ಮತ್ತು ವೈಗೆ, ಆಗ ನಿಮಗೆ 3/4 ಬಂದರೆ ಆ ಆಪ್ಷನ್ ಸರಿ ಅಂತ ಅರ್ಥ. ಸೊ ಇಲ್ಲಿ ನಾನು ಫಸ್ಟ್ ಆಪ್ಷನ್ ಇದೆ 11:3. ಸೊ ಅಂದರೆ ಎಕ್ಸ್ ವ್ಯಾಲ್ಯೂ 11, ವೈ ವ್ಯಾಲ್ಯೂ 3 ಸಬ್ಸ್ಟಿಟ್ಯೂಟ್ ಮಾಡಿ ನೋಡುವ. 11:3 ಫಸ್ಟ್ ಆಪ್ಷನ್, ಎಕ್ಸ್ ವ್ಯಾಲ್ಯೂ 11 ಅಂದರೆ 33 ಆಯಿತು, ವೈ ವ್ಯಾಲ್ಯೂ 3, 5 3s 15 ಆಯಿತು, ಡಿವೈಡೆಡ್ ಬೈ ಎಕ್ಸ್ ವ್ಯಾಲ್ಯೂ 11, ಸೊ 55 ಪ್ಲಸ್ 3 3s 9 ಆ್ಯಡ್ ಮಾಡಿ 48, ಇಲ್ಲಿ 64. ಸಿಂಪ್ಲಿಫೈ ಆಗ್ತದಲ್ಲ ಇದು, 8ಇಂದ ಹೋಗ್ತದೆ, 8 6
8 8 ಸಹ 2 ಇಂದ ಹೋಗ್ತದೆ, 2 3 2 4 ಸಹ 3 ಉಳಿತು 4 ಉಳಿತು. ಅವರು ಅದೇ ಉಳಿಬೇಕು ಅಂತ ಹೇಳಿದ್ದಾರೆ 3/4. ನಮಗೂ 3/4 ಬಂತು. ಸೊ ಹಾಗಾದರೆ ನಾವು ಚೂಸ್ ಮಾಡಿರೋ ಆಪ್ಷನ್ ಸರಿ ಇದೆ, 11:3 ಕರೆಕ್ಟ್ ಇದೆ. ಬೇಕಾದರೆ ಬೇರೆ ಆಪ್ಷನ್ ಸಬ್ಸ್ಟಿಟ್ಯೂಟ್ ಮಾಡಿ, ಆಗ ನಿಮಗೆ 3/4 ಬರೋದಿಲ್ಲ. 3/4 ಬಂದರೆ ಮಾತ್ರ ನೀವು ಕರೆಕ್ಟ್ ಚೂಸ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಕರೆಕ್ಟಾಗಿ ಆಪ್ಷನ್ಸ್ ಅದೇ ಈ ರೀತಿ ಕ್ವಶನ್ಸ್ ಬಂದಾಗ ಸೊ ಬೆಟರ್ ಅರ್ಧ ತನಕ ಮಾಡಿ ಆಪ್ಷನ್ಸ್ ರಿಪ್ಲೇಸ್ ಮಾಡಿ. ಎಲ್ಲ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡಿದರೆ ತುಂಬ ಲೆಂಗಿಟ್ ಇನ್ನೂ ಟೈಮ್ ಹೋಗುತ್ತೆ. ಸೊ ಬೆಟರ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಯೂಸಿಂಗ್ ಆಪ್ಷನ್ಸ್ ಆ್ಯಂಡ್ ಫೈಂಡ್ ದ ಆನ್ಸರ್. ಸೊ ಈ ರೀತಿಯಾಗಿ ಮಾಡಬೇಕು. ಸೊ ಪೋರ್ಷನ್ ಹಿಡ್ಕೊಂಡು ಸಾಲ್ವ್ ಮಾಡುವಂಥದ್ದು. ನೆಕ್ಸ್ಟ್, ರೇಷಿಯೋ ಆಫ್ ಇನ್ಕಮ್ ಆಫ್ ಎ ಟು that of income of B is 5:9. okay, income of A, income of B 5:9. okay, if the expenditure of A is, okay, expenditure ಬಗ್ಗೆ ಮಾತಾಡಿದ್ದಾರೆ. expenditure of A is 3/8 of his income. income ಗೊತ್ತಿಲ್ಲ ಬಟ್ 5 ಅಂತ ಹೇಳಿದ್ದಾರೆ ರೇಷಿಯೋ ಪ್ರಕಾರ. ಆಮೇಲೆ expenditure of B is 4/9 of income of B. ಇಲ್ಲಿ ಇನ್ಕಮ್ ಆಫ್ ಬಿ 9 ಕೊಟ್ಟಿದ್ದಾರೆ, ಡೈರೆಕ್ಟ್ 9 ಹಾಕಬಹುದು, ಬಟ್ 5 ಅನ್ನೋದು ಇಲ್ಲಿ ಕ್ಯಾನ್ಸಲ್ ಆಗೋದಿಲ್ಲ ಅಲ್ವಾ. ಅಂದರೆ 5:9 ಪೋರ್ಷನ್ 50 ರೂಪಿ ಇರ್ಬೋದು, 90 ರೂಪಿ ಇರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಅಥವಾ ಡೈರೆಕ್ಟ್ ನೀವು 5 ವ್ಯಾಲ್ಯೂನೇ ತೊಗೊಳ್ಬೋದು. ಇಲ್ಲಿ 5 ಇದ್ದಿದ್ದರೆ ಕೆಳಗೆ 5 ಮತ್ತು 9 ಅಂತಲೇ ಇನ್ಕಮ್ ಅಂತ ತೊಗೊಂಡು ಸಾಲ್ವ್ ಮಾಡಿದರೆ ತೊಂದರೆ ಇರ್ತಿರಲಿಲ್ಲ. ಬಟ್ ಇಲ್ಲಿ 8 ಇದೆ. ಸೊ 5 ಇದು ಮಲ್ಟಿಪಲ್ ಅಲ್ಲ, ಕರೆಕ್ಟ್ ಅಲ್ವಾ. ಸೊ ಏನು ಮಾಡ್ತೇನೆ, ಬೆಟರ್ ನಾನು ಇಲ್ಲಿ ಇಂಟು 8 ಮಾಡ್ಕೊಳ್ತೇನೆ. ಅಂದರೆ ವ್ಯಾಲ್ಯೂಸನ್ನೇ ಡೈರೆಕ್ಟ್ ತೊಗೊಳ್ತೇನೆ. 40 ಇನ್ಕಮ್ ಆ್ಯಂಡ್ ಇಲ್ಲಿ 72. ಸೊ ದೇರ್ ಫೋರ್ ಈಗ ವಿ ಹ್ಯಾವ್ ಅಸ್ಯೂಮ್ಡ್ ದ ಇನ್ಕಮ್ ಆಫ್ ಎ ಆಸ್ 40 ಆ್ಯಂಡ್ ದ ಇನ್ಕಮ್ ಆಫ್ ಬಿ ಆಸ್ 72. ಓಕೆ, ಸೊ ಇಲ್ಲಿ ರಿಪ್ಲೇಸ್ ಮಾಡಿ 3/8 ಆಫ್ 40 ಇಲ್ಲಿ 4/9 ಆಫ್ 72. ಓಕೆ, ರಿಪ್ಲೇಸ್ ಮಾಡಿ ಫೈಂಡ್ ಮಾಡು. ಇದು 15 ರೂಪಿ ಆಯಿತು. ದಿಸ್ ಇಸ್ ಅಬೌಟ್ ದ ಎಕ್ಸ್ಪೆಂಡಿಚರ್. ಹಿಯರ್ 32 ರೂಪೀಸ್ ಆಯಿತು. ಓಕೆ, ಸೊ ಮುಂದೆ ಹೋಗೋಣ. ಇಫ್ ಓಕೆ, ಸಮ್ ಆಫ್ ದೇರ್ ಸೇವಿಂಗ್ಸ್ ಈಸ್ 1950. ಸರಿ, ನಮ್ಮ ಇಲ್ಲಿ 40 ರೂಪಿ ಏದು ನೋಡಿ, ಇನ್ಕಮ್ ಆಫ್ ಎ 40 ರೂಪಿ, ಎಕ್ಸ್ಪೆಂಡಿಚರ್ ಆಫ್ ಎ 15 ರೂಪಿ. ಹಾಗಾದರೆ ಸೇವಿಂಗ್ಸ್ ಎಷ್ಟು? ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಅಂದರೆ 25 ರೂಪಿ ಸೇವ್ ಆಯಿತು. ಇನ್ ಕೇಸ್ ಆಫ್ ಬಿ ಸೇವಿಂಗ್ಸ್ ಎಷ್ಟು ನೋಡಿ, ಇನ್ಕಮ್ ಅವನದು 72, ಎಕ್ಸ್ಪೆಂಡಿಚರ್ 32. ಹಾಗಾದರೆ ಸೇವಿಂಗ್ಸ್ 40 ರೂಪಿ ಆದ ಹಾಗಾಯಿತು. ಸೊ ಕೇಳಿದೇನು, sum of their saving is 1950. Find the difference between their income. So according to your value, sum of the income 65 ಬರ್ತಾ ಇದೆ. 25 ಓಕೆ 40. ನಿಮ್ಮ ಇಲ್ಲಿ ಇನ್ಕಮ್ 25 40 ಅಂದರೆ 65 ಬರ್ತಾ ಇದೆ ಅಕಾರ್ಡಿಂಗ್ ಟು your ವ್ಯಾಲ್ಯೂ. ಬಟ್ ಅವರ ವ್ಯಾಲ್ಯೂ ಪ್ರಕಾರ ಇನ್ಕಮ್ ಸಮ್ ಆಫ್ ದ ಸೇವಿಂಗ್ಸ್ 1950 ಇದೆ. ಸೊ ಕ್ವಶನ್ ಕೇಳಿದ್ದು ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಇನ್ಕಮ್. ನಮ್ಮ ಡಿಫ್ರೆನ್ಸ್ ಎಷ್ಟು ಇದೆ ಇಲ್ಲಿ ಇನ್ಕಮಲ್ಲಿ ಡಿಫ್ರೆನ್ಸ್ ಇಟ್ಸ್ 32. ನಮ್ಮ ವ್ಯಾಲ್ಯೂದು ಡಿಫ್ರೆನ್ಸ್ 32 ಬರ್ತಾ ಇದೆ. ಸೊ ಹಾಗಾದರೆ 32 ಅಂದರೆ ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡೋದು. 32 ಅಂದರೆ ಎಷ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡಲಿಕ್ಕೆ, ಅಥವಾ ಇಲ್ಲಿ ಇಂಟು 30 ಟೈಮ್ಸ್ ಹೋಗ್ತಾ ಇದೆ. ಸೊ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿ 15 18 ಅಲ್ವಾ. ಸೊ ಹಾಗಾದರೆ ಇಲ್ಲೂ ಇಂಟು 30 ಮಾಡಿ. ಸೊ 3 2s 6 3 3s 9. ಸೊ ಹಾಗಾದರೆ ಆನ್ಸರ್ 960 ಬರಬೇಕು. ಸೊ ಅದೇ ಕರೆಕ್ಟಾಗಿ ಏನು ಕೊಟ್ಟಿದ್ದಾರೆ, ಇನ್ಕಮ್ ಕೊಟ್ಟಿದ್ದಾರೆ, ಇನ್ಕಮ್ ರೇಷಿಯೋ ಕೊಟ್ಟಿದ್ದಾರೆ. ಸೊ ಬರೀ ರೇಷಿಯೋ ಇಟ್ಕೊಂಡು ಸಾಲ್ವ್ ಮಾಡಲಿಕ್ಕಾಗಲ್ಲ. ಸೊ ಇನ್ಕಮ್ ವ್ಯಾಲ್ಯೂ ತೊಗೊಂಡು ಅದರಲ್ಲಿ ಎಕ್ಸ್ಪೆಂಡಿಚರ್ ವ್ಯಾಲ್ಯೂ ನೋಡಿ ಸೇವಿಂಗ್ಸ್ ಫೈಂಡ್ ಮಾಡೋದು. ಆಫ್ಟರ್ ಫೈಂಡಿಂಗ್ ದ ಸೇವಿಂಗ್ಸ್, ನಮ್ಮ ಸೇವಿಂಗ್ಸ್ ಇಷ್ಟು, ಅವರ ಸೇವಿಂಗ್ಸ್ ಅಷ್ಟಾಯಿತು. ಹಾಗಾದರೆ ಡಿಫ್ರೆನ್ಸ್ ಎಷ್ಟು ಕೇಳಿದ್ದಾರೆ. ಸೊ ಇನ್ಕಮ್ ನಮ್ಮ ಡಿಫ್ರೆನ್ಸ್ 32, ಅವರಿಗೆ ಎಷ್ಟು ಡಿಫ್ರೆನ್ಸ್ ಬರ್ತದೆ ಕ್ರಾಸ್ ಮಲ್ಟಿಪ್ಲೈ ಮಾಡೋದು. ಸೊ ಅವ್ರು ಏನು ಹೇಳ್ತಾರೆ ಅದನ್ನೇ ನಮ್ಮ ರೇಷಿಯೋದಲ್ಲಿ ನಮ್ಮ ವ್ಯಾಲ್ಯೂವಲ್ಲಿ ಎಷ್ಟು ಬರ್ತದೆ ಅಂತ ಕಂಪೇರ್ ಮಾಡ್ಕೊಂಡು ಹೋಗುವಂಥದ್ದು. ನೆಕ್ಸ್ಟ್, ದ ರೇಷಿಯೋ ಆಫ್ ಏಜಸ್ ಆಫ್ ರಾಮ್ ಆ್ಯಂಡ್ ರಹೀಮ್ 10 years ಎಗೋ. ಓಕೆ, 10 year ಎಗೋ ಹೇಳಿದ್ದಾರೆ. ರಾಮ್ ಇಷ್ಟು ರಹೀಮ್
1:3. The ratio of their age 5 years hence, ಅಂದರೆ ಆಫ್ಟರ್ 5 years, Ram's age is to Rahim's age 2:3. Find the ratio between their present age. ಸೊ ಪ್ರೆಸೆಂಟ್ ಏಜ್ ಫಸ್ಟ್ ಫೈಂಡ್ ಮಾಡಿ, ಆಮೇಲೆ ರೇಷಿಯೋ ಫೈಂಡ್ ಮಾಡಿ. ಓಕೆ, ನಮಗೆ ಇಫ್ 2 ratios ಆರ್ ಗಿವನ್, ಸೊ ವಿ ನೋ ದ ರೂಲ್ ಟು ಫೈಂಡ್, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಮಾಡ್ಬೋದು. ಸೊ ಇವಾಗ ಏನು ಮಾಡೋಣ, ನಾವು 10 years ಎಗೋ ನಮ್ಮ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಅಸಂಪ್ಷನ್ ಮಾಡೋದು. ಸೊ ನಾವೀಗ 10 years ಎಗೋ ಇದ್ದೇವೆ, ಇಲ್ಲಿ 1:3 ಇದೆ. ಸೊ 5 years ಆಫ್ಟರ್ ಹೋಗಬೇಕು ಅಂದರೆ ನಾವು 15 year ಮುಂದೆ ಹೋಗಬೇಕು, ಕರೆಕ್ಟ್ ಅಲ್ವಾ? ನಾವು ಪ್ರೆಸೆಂಟಲ್ಲಿಲ್ಲ, 10 year ಹಿಂದೆ ಇದ್ದೇವೆ. ಸೊ 15 year ಮುಂದೆ ಹೋಗಬೇಕು. ಸೊ 15 ಆ್ಯಡ್ ಮಾಡಿದರೆ ಚೇಂಜ್ ಆಗುವ ರೇಷಿಯೋ 2:3, ಕರೆಕ್ಟ್ ಅಲ್ವಾ? ಸೊ ಇನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್, 3 1s are 3 and 3 2s are 6 and here the difference is 3. ಸೇಮ್ ಥಿಂಗ್ 15 into 3 minus 15 into 2, ಅದರ ಬದಲು 3 minus 2 1 ಅಲ್ವಾ? ಸೊ 15 1s are 15 ಬರ್ತದೆ. ಸೊ ಇಫ್ 3 is 15, 1 ಅಂದರೆ ಎಷ್ಟು? ಸೇಮ್ ಥಿಂಗ್, ಇಫ್ 3 is 15, 1 ಅಂದರೆ ಎಷ್ಟು? ಇಲ್ಲಿ ಇಂಟು 5 ಆಗಿದೆ. ಸೊ ದೇರ್ ಫೋರ್ 1 into 5 5 year ಆಯಿತು, 3 into 5 15 year ಆಯಿತು. ಸೊ ಹಾಗಾದರೆ ರಾಮ್ ಮತ್ತು ರಹೀಮ್ ಏಜು 10 years ಎಗೋ 5 ಮತ್ತು 15. ನಾನೀಗ ಪ್ರೆಸೆಂಟಿಗೆ ಬರಬೇಕು. ಸೊ ಪ್ರೆಸೆಂಟಿಗೆ ಬರಬೇಕು ಅಂದರೆ 10 ವರ್ಷ ಮುಂದೆ ಹೋಗಬೇಕು. ನಾನು 10 year ಪಾಸ್ಟಲ್ಲಿದ್ದೇನಲ್ಲ, ಪ್ರೆಸೆಂಟಿಗೆ ಬರಬೇಕು. ಸೊ ಇಲ್ಲಿ 10 ವರ್ಷ ಜಾಸ್ತಿ ಅಂದರೆ 15 ಆಯಿತು, ಇಲ್ಲಿ 25 ಆಯಿತು. ಸೊ ಇದನ್ನು ನೀವು ರೇಷಿಯೋದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಸೊ ರೇಷಿಯೋ ಅಂದರೆ ಇಲ್ಲೇ ಡಿವೈಡ್ ಮಾಡೋಣ, 5 3s are 5 5. ಸೊ ದೇರ್ ಫೋರ್ 3:5 ಅಷ್ಟೇ. ಸೊ 3:5 ಅಂದರೆ ಆಪ್ಷನ್ ಬಿ. ಸೊ ಅದು ಏನು ಕೊಟ್ಟಿದ್ದಾರೆ, ಪ್ರೆಸೆಂಟ್ ವ್ಯಾಲ್ಯೂ ಕೊಡಲಿಲ್ಲ, ನೀವು ಪಾಸ್ಟಿಗೆ ಹೋಗಿ. 2 ರೇಷಿಯೋ ಕೊಟ್ಟಿದ್ದಾರೆ ಅಂದರೆ ನೀವು ಪಾಸ್ಟಿಗೆ ಹೋಗ್ಬೋದು, ಅಥವಾ ನೀವು 5 years ಆಫ್ಟರಲ್ಲಿ ನೀವು ಹೋಗ್ಬೋದು. ಸೊ 10 years ಬ್ಯಾಕ್ ಇದು ನೋಡಿಕೊಂಡು ಆ ರೀತಿಯಾಗಿಯೂ ಫೈನ್ ಮಾಡ್ಬೋದು. ಸೊ ಯಾವುದಾದ್ರೂ 1 yearಗೆ ನೀವು ಶಿಫ್ಟ್ ಆಗಿ ಪ್ಲಸ್ 15 year ಆಗಿದೆ ಅಥವಾ ಮೈನಸ್ 15 year ಆಗಿದೆ, ಸೊ ಆ ರೀತಿಯಾಗಿ ಫೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಅ ಕಂಟೈನರ್ ಕಂಟೈನ್ಸ್ ಮಿಕ್ಸ್ಚರ್ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಇನ್ ದ ರೇಷಿಯೋ 5:3. ಓಕೆ, ಸೊ ಮಿಲ್ಕ್ ಆ್ಯಂಡ್ ವಾಟರ್ 5:3 ಫಾರ್ಮ್ಯಾಟಲ್ಲಿ ಉಂಟು. ಇಫ್ 8 liter ಆಫ್ ಮಿಲ್ಕ್ ಈಸ್ ಆ್ಯಡೆಡ್, ದ ರೇಷಿಯೋ ಬಿಕಮ್ಸ್ 11:5. ಓಕೆ, 2 ಆ್ಯಡ್ ಆಗಲಿಲ್ಲ, 1 ಆ್ಯಡ್ ಆಗಿರೋದ್ರಿಂದ ವಿ ಕಾಂಟ್ ಯೂಸ್ ದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ 2ರಲ್ಲೂ ಇಲ್ಲಿ 8 ಇಲ್ಲಿ 10 liter ಏನಾದರೂ ಕೊಟ್ಟಿದ್ದರೆ ಮಾಡ್ಬೋದಿತ್ತು, ಬಟ್ 1ರಲ್ಲೇ ಆ್ಯಡ್ ಮಾಡಿದ್ದಾರೆ. ಸೊ we can't use this. Okay, find the difference between initial quantity of milk and water. Okay, ಇದು ಸೊ ಇದನ್ನು ನಾವು ಆ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಏನೋ ಅಂತ ನೀವು ಯೋಚನೆ ಮಾಡ್ಬೋದು. ಅದೊಂದು ಆಗ ಹೇಳ್ಕೊಟ್ಟಿದೆ. ಇಲ್ಲಿ ಮಿಲ್ಕ್ ಆ್ಯಡ್ ಆಗಿದೆ, ಸೊ ಇದು ಈಕ್ವಲ್ ಇರಬೇಕು, ಆ ರೀತಿ ಮಾಡಿದ್ರೆ ಅಂದರೆ ನಮಗೆ ಇಲ್ಲಿ ಇನಿಷಿಯಲ್ ವ್ಯಾಲ್ಯೂವೇ ಕೊಡಲಿಲ್ಲ. ಆಗ ನಮಗೆ ಇನಿಷಿಯಲ್ ವ್ಯಾಲ್ಯೂ ಕೊಟ್ಟಿದ್ದರು, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಆಗ ಕೊಟ್ಟಿದ್ದಾರೆ, ಹಾಗೆ ಯೂಸ್ ಮಾಡ್ಬೋದಿತ್ತು, ಬಟ್ ಈಗ ಕೊಡಲಿಲ್ಲ ಅಲ್ವಾ? ಸೊ ಬೆಟರ್ ವಿಲ್ ಯೂಸ್ ದಿಸ್ ಮೆಥಡ್. ಈಗ ಏನು ಮಾಡಬೇಕು ಅಂದರೆ, ಒರಿಜಿನಲಿ 5x ಲೀಟರ್ ಇತ್ತು, ಇಲ್ಲಿ 3x ಲೀಟರ್ ಇದೆ, ಆಯಿತಾ? ಇಲ್ಲಿ 5x 3x ವ್ಯಾಲ್ಯೂ ಗೊತ್ತಿಲ್ಲ, ಒರಿಜಿನಲ್ಲೇ ಫೈನ್ ಮಾಡಲಿಕ್ಕೆ ಹೇಳಿದ್ದಾರೆ. ನ್ಯೂ ರೇಷಿಯೋ 11:5ಗೆ ಚೇಂಜ್ ಆಗಿದೆ, 11/5 ಆಗಿದೆ. ಈಗ ಇಲ್ಲಿ ಓನ್ಲಿ ಮಿಲ್ಕ್ ಈಸ್ ಆ್ಯಡೆಡ್, ಮಿಲ್ಕಿಗೆ ಮಾತ್ರ ಆ್ಯಡ್ ಮಾಡಿದ್ದಾರೆ, ವಾಟರ್ ಆ್ಯಡ್ ಆಗಲಿಲ್ಲ. ಸೊ ಕೀಪ್ ದಟ್ ಆ್ಯಸ್ ಇಟ್ ಈಸ್. ಸೊ ಇದು ಮಿಲ್ಕ್ ಬೈ ವಾಟರ್. ಮಿಲ್ಕ್ ಫಸ್ಟ್ 5x ಪೋರ್ಷನ್ ಇತ್ತು, ಆಮೇಲೆ 3x ಪೋರ್ಷನ್ ವಾಟರ್ ಇದೆ, ಇದಕ್ಕೆ 8 liter ಮಿಲ್ಕ್ ಆ್ಯಡ್ ಮಾಡಿದ್ದಾರೆ, ಚೇಂಜ್ ಆಗೋದು 11. ಸೊ ಇನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, 5x into 5 ಅಂದರೆ 25x ಪ್ಲಸ್ 8 into 5 40 ಈಕ್ವಲ್ ಟು 11 into 3 33x. ಸೊ ಕೀಪ್ ದಿಸ್ ಹಿಯರ್. ಸೊ 33 minus 25 ಅಂದರೆ 8 ಆಯಿತು. ಸೊ 40 ಈಕ್ವಲ್ ಟು 8x ಅಂದರೆ ಎಕ್ಸ್ ಇದು ವ್ಯಾಲ್ಯೂ 8 5s are 40, ಎಕ್ಸ್ ವ್ಯಾಲ್ಯೂ 5 ಅಂತ. ಸೊ ಇಫ್ ಎಕ್ಸ್ ವ್ಯಾಲ್ಯೂ ಇಸ್ 5, 5x 3x ಅನ್ನೋದು ನಮ್ಮ ವ್ಯಾಲ್ಯೂ. ಓಕೆ, ಕ್ವಶನ್ ಕೇಳಿದ್ದು ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಇನಿಷಿಯಲ್ ಕ್ವಾಂಟಿಟಿ. ಡಿಫ್ರೆನ್ಸ್ ಅಲ್ವಾ? ಸೊ ಇಲ್ಲಿ ರೇಷಿಯೋದಲ್ಲಿ ಡಿಫ್ರೆನ್ಸ್ 2 ಅಲ್ವಾ? ಸೊ ಹಾಗಾದರೆ 2x ಅಂದರೆ ಎಷ್ಟು? 2 into 5 ದಟ್ ಇಸ್ 10 liter. ಡೈರೆಕ್ಟಾಗಿ ಮಾಡ್ಬೋದು ನೀವು. 5 into 5 25, 3 into 5 15 ಮೈನಸ್ ಮಾಡೋದಕ್ಕಿಂತ ಡೈರೆಕ್ಟ್ 2 ಅಂದರೆ ಎಷ್ಟು ಅಂತಲೇ ಫೈನ್ ಮಾಡಲಿಕ್ಕೆ ಹೋಗ್ಬೋದು. ಸೊ ದಿಸ್ ಇಸ್ 10.
Okay, so on the last question, 3 students, Kia, Ram and Pooja got total score 74 mark in an exam. So total alva, so K, R plus Pooja value 74. Okay, next, the ratio of marks obtained by Kia and Pooja 4:5. Okay, next, and that of Pooja and Ram 3:2. ಸೊ 2 ಡಿಫ್ರೆಂಟ್ ರೇಷಿಯೋ ಕೊಟ್ಟಿದ್ದಾರೆ. ಸೊ ಬೆಟರ್ ವಿಲ್ ಕ್ಲಬ್ ದಿಸ್. ಕ್ಲಬ್ ಮಾಡೋದು ಹೇಗೆ ಅಂತ ಐವ್ ಆಲ್ರೆಡಿ ಥಾಟ್ ಯು, ಹೇಗೆ ಕ್ಲಬ್ ಮಾಡೋದು. ಇಲ್ಲಿ ಪಿ ಕಾಮನ್, ಸೊ ಬೆಟರ್ ಟ್ರೈ ಟು ಮೇಕ್ ದಿಸ್ ವ್ಯಾಲ್ಯೂ ಸೇಮ್. 3 ಮತ್ತು 5 ಇದೆ, ಎಲ್ ಸಿ ಎಮ್ ಇಸ್ 15. ಸೊ ಇಲ್ಲಿ 15 ಆಗಬೇಕಾದ್ರೆ ಇಂಟು 3 ಆಗಬೇಕು, ಇಲ್ಲಿ 15 ಆಗಬೇಕಾದ್ರೆ ಇಂಟು 5 ಆಗಬೇಕು. ಸೊ ದ ನ್ಯೂ ರೇಷಿಯೋ 4 3s are 12, 5 3s are 15, 3 5s are 15, 2 5s are 10. So now the ratio here it's same. So ಹಾಗಾದರೆ Kದು corresponding value 12, Pದು value 15, Rದು value 10. So total 74, according to them total 74. ನಮ್ಮ ಟೋಟಲ್ 37. So ನಮ್ಮ ಟೋಟಲ್ 37, according to them total is 74. ಸೊ ಕ್ವೆಶನ್ ಕೇಳಿದ್ದು ಫೈಂಡ್ ದ ಟೋಟಲ್ ಮಾರ್ಕ್ಸ್ ಒಬ್ಟೈನ್ಡ್ ಬೈ ರಾಮ್. ಇಲ್ಲಿ ರೇಷಿಯೋದಲ್ಲಿ ರಾಮಿದು ವ್ಯಾಲ್ಯೂ 10. ಸೊ 10 ಅಂದರೆ ಎಷ್ಟು, ಕ್ರಾಸ್ ಮಲ್ಟಿಪ್ಲೈ ಸಹ ಮಾಡಬಹುದು. ಆರ್ ಇಲ್ಲಿ 37 2s 74. ಸೊ ಹಾಗಾಗಿ 10 2s 20. ಸೊ ಆಪ್ಷನ್ ಬಿ 20 ಕರೆಕ್ಟ್. ಓಕೆ, ಸೊ ಇದಿಷ್ಟು ಸೊ ಡಿಫ್ರೆಂಟ್ ಇಯರ್ ಬಂದಿರುವಂತಹ ಡಿಫ್ರೆಂಟ್ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಂದಿರುವಂತಹ ಮೇಯ್ನ್ ರೇಷಿಯೋ ಪ್ರಪೋರ್ಷನ್ಸ್ ಇದು ಕ್ವಶನ್ಸ್. ಆ್ಯಂಡ್ ಇನ್ನೂ ಬೇರೆ ಬಂದಿದೆ, ಬಟ್ ಅದು ಡಾಟಾ ಇಂಟರ್ಪ್ರಿಟೇಷನ್ ಮೇಲೆಲ್ಲ ಕೇಳಿದ್ದಾರೆ. ಸೊ ಇದಿಷ್ಟು ಮೇಯ್ನ್ಲಿ ರೇಷಿಯೋ ಅಂತ ಸಪ್ರೇಟಾಗಿ ಕೇಳಿರುವ ಕ್ವೆಶನ್ಸ್. ಓಕೆ, ಸೊ ವಿಲ್ ಸ್ಟಾಪ್ ದ ಕ್ಲಾಸ್. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.